ಕೈ ಕೊಡೋನು ಕೊಡೋದವನು ಅನ್ನ ಕೊಡೋದು ಯಾವತ್ತು ಹಿಂಗಂದವನಿಲ್ಲ ಅವನು ಹಿಂಗಂದಿರೋದವನು ಇವತ್ತು ಏನಾಗಿದೆ ಹಿಂಗಂದಂಗೆ ಆಗ್ಬಿಟ್ಟಿದೆ ನಾವು ರೈತರು ಹಿಂಗ ಯಾಕೆ ಕಾರಣ ಅಂದರೆ ಇವ್ರು ಮಾಡೋ ಅಲ್ಕಾ ಕೆಲಸಕ್ಕೆ ರಾಜಕಾರಣಿ ಮಾಡೋ ಅಲ್ಕಾ ಕೆಲಸಕ್ಕೆ ಇವರೆಲ್ಲ ಯಾರು ಬೇಕಾದ್ರೆ ನಮ್ಗೆ ಕೆಲಸ ಹಾಕೊಂಬೋದು ನನ್ನ ತೊಂದರೆ ಇಲ್ಲ ರಾಜಕಾರಣಿಗಳು ಬೈತಾ ಇದ್ದೀನಿ ಅಂತ ರಾಜಕಾರಣಿ ಮಾಡೋ ಕೆಲಸಕ್ಕೆ ಇವೆಲ್ಲ ತೊಂದರೆ ಇದು ಆಯಿತಾ ಈ ಥರ ಇದು ಮಾಡೋದ್ರಿಂದ ಈ ರಾಜಕಾರಣಿಗಳು ದೂರ ಇಟ್ಟು ಇವರು ರೈತರುಗಳು ಅವ್ರದ್ದೇನು ಸಮಸ್ಯೆ ಇದೆಯಾ ಸರ್ಕಾರದ ಮಟ್ಟ ಕುತ್ಕೊಂಡು ಯಾವುದೇ ಸರ್ಕಾರ ಬರಲಿ ಇವದೆಲ್ಲ ಇನ್ನೊಂದು ಸರ್ಕಾರ ಬಗೆಹರಿಸ್ಕೊಂಡು ಅವ್ರಿಗೆ ಸಾಧಕ ಬಾರ್ದು ತಿಳ್ಕೊಂಡು ಬಗೆಹರಿಸ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ಸರ್. ನಮಸ್ತೆ. ಎಲ್ಲರೂ ನಮ್ಗೆ ಆತ್ಮೀಯರು ಹಂಗಂದ್ಬಿಟ್ಟು ನಾವು ಇವ್ರು ಮಾಡಿದ್ದೇ ಸರಿ ಅಂತ ಒಪ್ಕೊಳಕ್ಕೆ ತಯಾರಿಲ್ಲ. ಅದೇ ಥರ ರೈತರುಗಳು ಇವೆಲ್ಲ ಗಣನೆ ತಗೊಂಡು ಯಾವಾಗ ಬುದ್ಧಿವಂತರಾಗ್ತಾರೋ ಈ ರಾಜಕಾರಣಿಗಳು ಆಚೆ ಓಡಿಸ್ತಾರೋ ಅವಾಗ ರೈತರು ಒಂದಾಗ್ತಾರೆ, ರೈತರು ಉದ್ಧಾರ ಆಗ್ತಾರೆ, ರೈತರು ಕಷ್ಟ ಅವಾಗ ತೀರುತ್ತೆ. ಯಾರು ಈ ದಳ್ಳಾಳಿಗಳು ಮಾತು ಕೇಳ್ಕೊಂಡು ಯಾರು ಬೀದಿ ಬರ್ತಾರೋ ಅವರೆಲ್ಲ ಹಾಳು ಮಾಡೋಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ರೈತರುಗಳು ಮುಂದಿನ ತೀರ್ಮಾನ ತಗೊಬೇಕು ಅವರು ಅಲ್ವಾ. ಮತ್ತೆ ಬೇರೆ ಏನೇನು ಇದೆಯಾ? ಇಲ್ಲ, ತುಂಬಾ ಒಳ್ಳೆ ಮಾಹಿತಿ ಹೇಳ್ಕೊಟ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ಯಾಕಂದ್ರೆ ಕೆಲವು ರೈತರಿಗೆ ಇದು ಗೊತ್ತಾಗಕ್ಕಿಲ್ಲ ಪಾಪ. ಓದು ಬರ ಇಲ್ದವ್ರು ಇದ್ದಾರೆ, ಅಲ್ಲಿ ಓದಿರೋರು ಇದ್ದಾರೆ. ಈ ಪೂರ್ತಿ ಓದಿರೋರು ಹೇಳಿ ತಿಳಿಸ್ಬೋದು, ಏನು ಓದಿರೋರು ತಿಳಿಸ್ಬೋದು. ಅರ್ಧ ತಿಳ್ಕೊಂಡಿರೋರು ಅಲ್ಲಿ ಕುಂತ್ಕೊಂಡು ಪಾಪ ರೈತರನ್ನ ಹಾಳು ಮಾಡ್ತಾ ಇದ್ದಾರೆ. ಅವ್ರನ್ನ ಗಮನ ಬೇರೆ ತಿಳಿಯೋದು ಅವ್ರನ್ನ. ಈಗ ನಾನು ಈ ಕಾಮೆಂಟ್ ನೀವು ಹಾಕಿ ನನಗೊಂದು ಅಷ್ಟು ಜನ ಕಾಮೆಂಟ್ ಬೇರೆ ಬೇರೆ ಹಾಕಿ ನನಗೇನು ಚಿಂತೆ ಇಲ್ಲ. ಆ ಕಾಮೆಂಟ್ ತಲೆ ಕಟ್ಕೊಂಡು ನಾನೊಬ್ಬ ರೈತನ ಮಗನಾಗಿ ಬೆಳೆದು ಈ ಮಟ್ಟಿಗೆ ಬಂದಿದ್ದೀನಿ. ನಾನು ಇಂಥವೆಲ್ಲ ಕಷ್ಟ ಗೊತ್ತಿದೆ, ರೈತರ ಕಷ್ಟ ನನಗೆ ಗೊತ್ತಿದೆ. ಬರಲಿ ನನ್ನ ಹತ್ರ, ನನ್ನ ರೈತ ಏನು ಕೆಲಸ ಮಾಡ್ತೀನಿ, ನಾನು ಎಷ್ಟು ಲಾಭ ನಷ್ಟ ತೋರಿಸ್ತೀನಿ. ನಾನು ರೈತರು ಇವತ್ತು ಏನೋ ಉದ್ಧಾರ ಆಗಬೇಕು ಅಂದರೆ ದೇಶದಲ್ಲಿ ಮೊದಲು ರೈತರಿಗೆ ಬೆಲೆ ಕೊಡೋದು ಕಲಿಬೇಕು ನಾವು. ರೈತರು ಬೆಳೆದಿರೋ ಬೆಲೆಗೆ